ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಇವತ್ತು ಇಡೀ ದೇಶದ ತುಂಬ LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ ಮತ್ತು ಅದರ ಅಲಭ್ಯತೆಯ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಭಾರಿ ಸದ್ದು ಮಾಡ್ತಾ ಇದೆ. ಇರಾನ್ ಮತ್ತು ಅಮೆರಿಕ ವಾರ್ ಏನು ನಡೀತಾ ಇದೆ, ಆ ವಾರ್ನ ಪರಿಣಾಮ ನೇರವಾಗಿ ಭಾರತದ ಮೇಲೆಯೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಈ ಥರದ ಪರಿಸ್ಥಿತಿ ಬಂದೊದಗುತ್ತೆ ಅಂತಂದು ಹೇಳಿ ಹಲವಾರು ತಿಂಗಳುಗಳ ಮುಂಚೆಯೇ ಗೊತ್ತಿದ್ರು ಕೂಡ. ಯಾಕಂದರೆ ಅಮೆರಿಕ ಮತ್ತು ಇರಾನ್ ವಾರ್ ಇವತ್ತು ಶುರುವಾಗಿರ್ತಕ್ಕಂಥದ್ದಲ್ಲ, ಅದು ಶುರುವಾಗುತ್ತೆ ಅಂತ ವರ್ಷಗಳ ಹಿಂದಿನಿಂದನೇ ಒಂದು ಎಣಿಕೆ ಇತ್ತು. ಈ ಪರಿಸ್ಥಿತಿ ಇದ್ರೂ ಕೂಡ ಯಾಕೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ, ಯಾಕೆ ಈ ಒಂದು ಪರಿಸ್ಥಿತಿ ತಂದುಕೊಂಡಿದೆ, ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಕಷ್ಟಕ್ಕೆ ಸಮಸ್ಯೆಗೆ ಯಾರು ಹೊಣೆ, ಹೇಗೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿರ್ತಕ್ಕಂಥದ್ದು. ಎಲ್ಲಿ ಸೋಲ್ತಾ ಇದೆ ಮತ್ತು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕಳೆದ 2 ದಿನಗಳಿಂದ ಇಡೀ ರಾಜ್ಯದಷ್ಟೇ ಅಲ್ಲ, ಇಡೀ ದೇಶದ ತುಂಬೆಲ್ಲ ಈ ಒಂದು ತೈಲ ಬೆಲೆಯ ಏರಿಕೆಯ ಮಾತುಗಳು. ಇದ್ರ ಜೊತೆಗೆ ಈಗ ಅಡುಗೆ ಅನಿಲ ಮತ್ತು ಕಮರ್ಷಿಯಲ್ ಗ್ಯಾಸ್ ಏನಿದೆ, LPG ಗ್ಯಾಸ್ಗಳು, ಇದರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ, ಕಳವಳ, ಆತಂಕಕಾರಿ ಪರಿಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿಬಿಟ್ಟಿದೆ. ಇಡೀ ದೇಶದ ಜನ ಒಂದು ರೀತಿ ಬೆಚ್ಚಿ ಬೀಳೋ ಪರಿಸ್ಥಿತಿಯಲ್ಲಿ ನಿಂತು ಬಿಟ್ಟಿದ್ದಾರೆ. ಏನಪ್ಪ ಹೀಗಾಗಿ ಹೋಗ್ತಾ ಇದೆ, ಇಷ್ಟು ರೇಟ್ ಜಾಸ್ತಿ ಆದರೆ ಖರೀದಿ ಮಾಡೋದು ಹೇಗೆ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ LPG ಅಡುಗೆ ಗ್ಯಾಸ್ಗೆ 60 ರೂಪಾಯಿ ಮತ್ತು ಕಮರ್ಷಿಯಲ್ ಗ್ಯಾಸ್ಗೆ 115 ರೂಪಾಯಿ ಹೆಚ್ಚು ಮಾಡಲಾಗಿದೆಯಲ್ವಾ. ದರ ಹೆಚ್ಚಾಗಿರೋ ಪರಿಸ್ಥಿತಿ ಒಂದು ಕಡೆ ಆದರೆ, ಇನ್ನೊಂದು ಪರಿಸ್ಥಿತಿಯು ಬಂದು ನಿಂತುಬಿಟ್ಟಿದೆ. ಈಗ ಗ್ಯಾಸ್ ಬುಕ್ ಮಾಡಿದ 20 ದಿನಗಳ ನಂತರ ಬರುತ್ತೆ ಗ್ಯಾಸ್ ಅನ್ನೋಂಥ ಮಾತಿತ್ತಲ್ಲ, ಈಗ ಅದಿಲ್ಲ. 25 ದಿನ 30 ದಿನ ಆದರೂ ಗ್ಯಾಸ್ ಬರುತ್ತೆ ಅನ್ನೋಂಥ ಗ್ಯಾರಂಟಿ ಇಲ್ಲ ಅನ್ನೋಂಥ ಮಾಹಿತಿಗಳು ಪೆಟ್ರೋಲಿಯಂ ಇಲಾಖೆಯಿಂದಲೇ ಬರ್ತಾ ಇವೆ. ಹಾಗಾಗಿ ಸಾರ್ವಜನಿಕರು ಆತಂಕಕ್ಕೀಡಾಗಿದ್ದಾರೆ. ಇದೆಲ್ಲಕ್ಕಿಂತ ಇನ್ನು ದೊಡ್ಡ ಮಟ್ಟದ ಆತಂಕ ಏನು ಅಂತಂದರೆ, ಸ್ವತಃ ಕಮರ್ಷಿಯಲ್ ಗ್ಯಾಸ್ಗಳು ಏನಿದಾವೆ ಅದು ಅಲಭ್ಯವಾಗಿದ್ದಾವೆ, ಅಂದರೆ ಲಭ್ಯತೆಯೇ ಇಲ್ಲ, ಸಿಗೋದೇ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತು. ಹಾಗಾಗಿ ಸಾವಿರಾರು ಲಕ್ಷಾಂತರ ಒಂದು ಹೋಟೆಲ್ ಉದ್ಯಮ ಇದೆಯಲ್ಲ, ಆ ಉದ್ಯಮಕ್ಕೀಗ ದೊಡ್ಡ ಹೊಡೆತ ಬಿದ್ದಿದೆ. ಆ ಮೂಲಕ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ಗ್ಯಾಸ್ಗಳು ಸ್ಟಾಕ್ ಇಲ್ಲ, ಇರುವಂಥ ಗ್ಯಾಸ್ಗಳು ಕೂಡ ಒಂದು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟವಾಗ್ತಿವೆ. ಖರೀದಿದಾರರು ಕೂಡ ಅದನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡಿಕೊಂಡು ಬ್ಲ್ಯಾಕಲ್ಲಿ ಇಟ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ, ಬಡ ಹೋಟೆಲ್ ಉದ್ಯಮಿಗಳಿಗೆ ಅದು ಸಿಗ್ತಾ ಇಲ್ಲ. ಹಾಗಾಗಿ ಇಡೀ ಹೋಟೆಲ್ ಉದ್ಯಮವೇ ನಿಂತು ಬಿಡುತ್ತೆ. ಜೊತೆಗೆ ಕಮರ್ಷಿಯಲ್ ಗ್ಯಾಸ್ಗಳನ್ನು ಡಿಪೆಂಡ್ ಆಗಿರ್ತಕ್ಕಂಥ ಯಾವ್ಯಾವ ಒಂದು ರಂಗಗಳಿದಾವೋ ಆ ಎಲ್ಲ ರಂಗಗಳು ಕೂಡ ಸ್ತಬ್ಧವಾಗಿಬಿಡುತ್ತೆ ಅನ್ನುವಂಥ ಒಂದು ದೊಡ್ಡ ಚಿಂತನೆ ಈಗ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥದ್ದು. ಪರಿಸ್ಥಿತಿ ಹೀಗಿದ್ರೂ ಯಾಕೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋಂಥ ಒಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಅಲ್ವಾ. ಕೇವಲ ಗ್ಯಾಸ್ಗೆ ಬೆಲೆ ಏರಿಕೆ ಜಾಸ್ತಿ ಮಾಡೋದಷ್ಟೇ ಕೇಂದ್ರ ಸರ್ಕಾರದ ಕೆಲಸನ? ಸಾರ್ವಜನಿಕರಿಗೆ ತೊಂದರೆಯಾಗದ ಹಾಗೆ ಗ್ಯಾಸ್ಗಳನ್ನು ಅಥವಾ ಪೆಟ್ರೋಲಿಯಮನ್ನು ಒದಗಿಸುವಂಥದ್ದು ಕೇಂದ್ರ ಸರ್ಕಾರದ ಕೆಲಸ ಅಲ್ವಾ? ಅದರಲ್ಲೂ ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರದ ವಿದೇಶಿ ನೀತಿ ಇದೆಯಲ್ಲ, ಅದು ಅವರೇ ಹೇಳ್ಕೊಳ್ಳೋ ಹಾಗೆ, BJPಯ ಶಾಸಕರು, ಸಂಸದರು, BJPಯ ರಾಷ್ಟ್ರೀಯ ನಾಯಕರು ಹೇಳ್ಕೊಳ್ಳೋ ಹಾಗೆ ನಮ್ಮದು ಇಡೀ ವಿಶ್ವದಲ್ಲೇ ಗೆಲ್ಲುವಂಥ ದೊಡ್ಡ ಮಟ್ಟದ ವಿದೇಶಿ ನಮ್ಮದು ನೀತಿ ಅಂತ ಹೇಳ್ಕೊಳ್ತಾರೆ. ವಿದೇಶಾಂಗ ಸಚಿವ ಜಯಶಂಕರ್ ಹೇಳ್ಕೊಳ್ಳೋ ಹಾಗೆ. ಅದರ ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಗುರು ಅನ್ನುವಂಥ ಒಂದು ಮಾತನ್ನು ಹೇಳ್ಕೊಳ್ತಾರೆ. ಪರಿಸ್ಥಿತಿ ಈಗಿದೆ. ಈಗ ಒಂದು ರೀತಿಯ ದೊಡ್ಡ ಮಟ್ಟದ 3ನೇ ಮಹಾಯುದ್ಧಕ್ಕೆ ತೆರೆಗಬಿಟ್ಟಿದೆ. ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದಿರತಕ್ಕಂಥ ಒಂದು ಸರ್ವಾಧಿಕಾರಿ ಅಮೆರಿಕಾದ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಇರಾನ್ ಮೇಲೆ ಅದು ರಂಜಾನ್ ಮಾಸದಲ್ಲೇ, ಉಪವಾಸದ ಮಾಸದಲ್ಲೇ ಮಾಡಿರ್ತಕ್ಕಂಥ ದಾಳಿ ಇದೆಯಲ್ಲ, ಅದು ಮಾನವೀಯತೆಯ ಮೇಲೆ ಮಾಡಿರ್ತಕ್ಕಂಥ ದಾಳಿ, ಸರ್ವಾಧಿಕಾರದ ಧೋರಣೆ. ಇರಾನನ್ನು ನಾವು ಬಗ್ಗು ಬಡಿಯೋದೇ ಸರಿ, ಅದನ್ನು ನಿರ್ನಾಮ ಮಾಡ್ತೇವೆ ಅನ್ನೋಂಥ ಮಾತನ್ನು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಎಂಥ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ? ಅಂತಹ ಸರ್ವಾಧಿಕಾರಿ ಬೆಂಜಮಿನ್ ನೆತನ್ಯಾಹು ಅವರ ಕೈ ಕುಲುಕಿ ಮೈ ತಬ್ಬಿ ಅವರೊಂದಿಗೆ ಹಸ್ತಲಾಘವ ಮಾಡಿರ್ತಕ್ಕಂಥ ನಮ್ಮದೇ ದೇಶದ ವಿಶ್ವಗುರುಗಳು ಇವತ್ತು ಏನು ಹೇಳ್ತಾರೆ ಈ ಬಗ್ಗೆ? ಟ್ರಂಪ್ನ ಒಂದೇ ಒಂದು ಫೋನ್ ಕರೆಗೆ ಬೆಚ್ಚಿ ಬೀಳುವಂಥ, ಹೆದರಿ ಕೂತ್ಕೊಳ್ಳುವಂಥ, ಅವ್ರು ಹೇಳಿದರೆ ಯುದ್ಧವನ್ನೇ ನಿಲ್ಲಿಸುವಂಥ, ಅವ್ರು ಹೇಳಿದರೆ ತೈಲಗಳನ್ನು ರಷ್ಯಾದಿಂದ ಕೊಂಡುಕೊಳ್ಳುವಂಥ, ಅವ್ರು ಹೇಳಿದರೆ ಬೆಲೆ ಏರಿಕೆಯನ್ನು ಮಾಡುವಂಥ, ಅವ್ರು ಹೇಳಿದರೆ ಬೆಲೆ ಏರಿಕೆಯನ್ನು ಇಳಿಸುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶದ ವಿಶ್ವಗುರು ಇದ್ದಾರೆ.
ಹಾಗಿದ್ರೆ ಸಾರ್ವಜನಿಕರಿಗೆ ಏನು ಮಾಡಬೇಕು? ವಿಶ್ವಗುರುಗೇನೋ ಅದು ಪರವಾಗಿಲ್ಲ, ಬೆಲೆ ಏರಿಕೆ ಆದ್ರೇನು, ಗ್ಯಾಸ್ ಸಿಕ್ಕರೇನು ಸಿಗದೆ ಇದ್ರೇನು ಬದುಕ್ಬಿಡ್ತಾರೆ. ಅದನ್ನೇ ನಂಬಿ ಜೀವನ ಸಾಗಿಸುವಂಥ ಬಡ ಹೋಟೆಲ್ದಾರರು ಅಥವಾ ಉದ್ದಿಮೆದಾರರು ಹೇಗೆ ಬದುಕಬೇಕು ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಈ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಟೆಲ್ ಮಾಲೀಕರ ಒಂದು ಬೆನ್ನಿಗೆ ನಿಂತಿದ್ದಾರೆ. ಅವರು ಹೇಳ್ತಾರೆ, ಈ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಾಗಿತ್ತು. ಅವರು ಹೋಟೆಲ್ ಮಾಲೀಕರು ಪ್ರೊಟೆಸ್ಟಿಗೆ ಮುಂದಾಗಿರ್ತಕ್ಕಂಥದ್ದು, ಬಂದ್ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಸರಿ ಇದೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಸಂಸದರು ಕೇವಲ ಕಾಂಗ್ರೆಸ್ ಪಕ್ಷದ ಮೇಲೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಈಗ ಎಲ್ಲಿದ್ದಾರೆ ಸಂಸದರು? ಏಕೆ ಬಾಯಿ ಮುಚ್ಕೊಂಡಿದ್ದಾರೆ? ಅವರ ಬಾಯಿಗೆ ಯಾಕೆ ಬೀಗ ಬಿದ್ದಿದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಕೂಡ ಅದನ್ನೇ ಹೇಳಿದ್ದಾರೆ, ವಾಗ್ದಾಳಿ ಮಾಡಿದ್ದಾರೆ. ಗೊತ್ತಿದೆಯಾ, ಕೇಂದ್ರ ಸರ್ಕಾರದ ವಿರುದ್ಧ, ಬಿಜೆಪಿ ಸರ್ಕಾರದ ವಿರುದ್ಧ ಮಾತನಾಡುವಂಥ ಅಥವಾ ಈ ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ಕಷ್ಟದ ವಿರುದ್ಧ ಮಾತಾಡೋಕೆ ಯಾವನಿವತ್ತು ಹೊರಗೆ ಮುಂದೆ ಬಂದಿದ್ದಾನೆ? ಯಾರೂ ಬರ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ಎಲ್ಲೋ ಕಾಟಾಚಾರಕ್ಕೆ ತೇಜಸ್ವಿ ಸೂರ್ಯ ಅಂತವರು ನಾವು ಪೆಟ್ರೋಲಿಯಂ ಇಲಾಖಾ ಸಚಿವರಿಗೆ ಪತ್ರವನ್ನು ಬರೆದಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಪತ್ರ ಬರೆಯೋದ್ರಿಂದ ಸಾಲ್ವ್ ಆಗುವಂಥ ಇಶ್ಯೂನ ಇದು? ಪತ್ರ ಬರೆಯೋದ್ರಿಂದ ಗ್ಯಾಸ್ ರೇಟ್ ಕಡಿಮೆ ಆಗುತ್ತಾ? ಪತ್ರ ಬರೆಯೋದ್ರಿಂದ ಇರಾನ್ ಇಸ್ರೇಲ್ ವಾರ್ ನಿಂತೋಗ್ಬಿಡುತ್ತಾ ಅನ್ನುವಂಥದ್ದು. ಬಿಜೆಪಿಯ ಭಂಡರು ಇನ್ನೊಂದು ಮಾತನ್ನು ಹೇಳ್ತಾರೆ, ಅಲ್ಲ ರೀ, ಅಲ್ಲೆಲ್ಲೋ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗ್ತಾ ಇದ್ರೆ ಅದರ ಪರಿಣಾಮ ಭಾರತಕ್ಕಾಗಿದೆಯಪ್ಪ. ಬರುವಂಥ ತೈಲ ಬರ್ತಿಲ್ಲ, ಗ್ಯಾಸ್ ಬರ್ತಾ ಇಲ್ಲ, ಅದಕ್ಕೆ ರೇಟ್ ಜಾಸ್ತಿ ಆಗಿದೆ. ಇದಕ್ಕೂ ಹಾಗೆ ಹೇಳಬೇಕಾ? ಇದಕ್ಕೂ ಬಿಜೆಪಿ ಸರ್ಕಾರವನ್ನು ದೋಷಿಸಬೇಕಾ ಅನ್ನುವಂಥ ಮಾತನ್ನು ಬಿಜೆಪಿ ನಾಯಕರು ಪ್ರಶ್ನಿಸ್ತಾರೆ. ಆದರೆ ಪರಿಸ್ಥಿತಿ ಹೀಗಾಗುತ್ತೆ ಅನ್ನುವಂಥದ್ದು ಕಳೆದ 1 ವರ್ಷಗಳಿಂದಲೂ ಕೂಡ ಗೊತ್ತಿತ್ತಲ್ವಾ? ಯಾಕೆ ಪೂರ್ವ ತಯಾರಿ ಮಾಡಿಕೊಳ್ಳಿಲ್ಲ? ವಿಶ್ವಗುರುಗಳ ಒಂದು ದೂರದೃಷ್ಟಿ ಎಲ್ಲಿ ಹೋಯಿತು? ಎಲ್ಲರನ್ನೂ ಕರೆದು ಹಸ್ತಲಾಘವ ಮಾಡಿ ಏನು ಅಪ್ಪುಗೆ ಚುಂಬನ ಮಾಡುವಂಥ ವಿಶ್ವಗುರುಗಳಿಗೆ ಈ ಪರಿಸ್ಥಿತಿ ಗೊತ್ತಾಗಲ್ವಾ? ಶ್ರೀಮಾನ್ ನರೇಂದ್ರ ಮೋದಿಯವರು ಇಸ್ರೇಲ್ಗೆ ಹೋಗಿ ಬಂದ 4 ದಿನದ ನಂತರ ಇಸ್ರೇಲ್ ಇರಾನ್ ಮೇಲೆ ವಾರ್ ಶುರು ಮಾಡಿದೆ. ಅನಗತ್ಯ ಕಾಲು ಕೆರೆದುಕೊಂಡು ಹೋಗಿ ಮಿಸೈಲ್ಗಳನ್ನ ಉಡಾಯಿಸಿ ಒಂದು ವಾರ್ ಶುರು ಮಾಡಿರ್ತಕ್ಕಂಥದ್ದು. ಏನು ಅರ್ಥ ಮಾಡ್ಕೋಬೇಕು ಜನ? ಹೋಗಲಿ, ದೇಶದ ಜನರ ಪರಿಸ್ಥಿತಿನಾದರೂ ಒಂದು ಸರಳವಾಗಿದೆಯಾ? ಇಲ್ಲ. ಈ ಹಂತದಲ್ಲಿ ಸಿಲಿಂಡರ್ಗಳ ಬೆಲೆಯನ್ನು ಜಾಸ್ತಿ ಮಾಡುವಂಥ ಅವಶ್ಯಕತೆ ಇತ್ತಾ? ಅಲ್ವಾ? ಹಾಗಾಗಿ ಈಗ ಈ ವಿಶ್ವಗುರುಗಳೇ ಒಂದು ಉತ್ತರವನ್ನು ಕೊಡಬೇಕಿದೆ. ಬಿಜೆಪಿ ಸಂಸದರು ಈ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕಿದೆ. ನಮ್ಮ ಕೈಲಿ ನಮ್ಮ ವಿದೇಶಿ ನೀತಿ ಇದೆಯಲ್ಲ, ಅದು ಬರೀ ಬೋಳೆ ಶಂಕರನ ನೀತಿ. ನಾವು ಬರೀ ಬಾಯಿ ಬಡಕ ಒಂದು ವಿದೇಶಾಂಗ ನೀತಿಯನ್ನು ಹೇಳ್ತೀವಿ, ಬೇರೆ ರಾಷ್ಟ್ರದವರ ಜೊತೆಗೆ ನಮ್ಮ ಸಂಬಂಧ ಅಷ್ಟು ಚೆನ್ನಾಗಿಲ್ಲ, ನಮಗೆ ಅದು ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋಂಥದ್ದಾದರೂ ಹೇಳಬೇಕು. ಅಕ್ಕಪಕ್ಕ ಇರುವಂಥ ರಾಷ್ಟ್ರಗಳ ಜೊತೆನೇ ಸರಿಯಾದ ಭಾರತದ ಪಕ್ಕ ಇರತಕ್ಕಂಥ ಪಾಕಿಸ್ತಾನ ಆಗಿರಲಿ, ಟಿಬೇಟ್ ಆಗಿರಲಿ, ಮ್ಯಾನ್ಮಾರ್ ಆಗಿರಲಿ, ಬರ್ಮಾ ಆಗಿರಲಿ, ಅಥವಾ ಬಾಂಗ್ಲಾ ಆಗಿರಲಿ, ಅಥವಾ ಶ್ರೀಲಂಕಾ ಆಗಿರಲಿ, ಯಾವ ದೇಶದ ಜೊತೆ, ಮಾರಿಷಸ್ ಆಗಿರಲಿ, ಯಾವ ದೇಶದ ಜೊತೆ ಭಾರತದ ಸಂಬಂಧ ಚೆನ್ನಾಗಿದೆ? ಇನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಕಥೆ ಹೇಳಕ್ಕೆ ಬರ್ತಾರೆ ಬಿಜೆಪಿ ನಾಯಕರು. ಈಗ ಈ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ಇಲ್ಲ ಅಂದರೆ ವಿಶ್ವಗುರು ಮತ್ತು ವಿಶ್ವದ ದೊಡ್ಡಣ್ಣ ಅಂತ ತಮ್ಮ ಬೆನ್ನೆ ತಾವೇ ಚಪ್ಪರಿಸ್ಕೊಳ್ಳೋದಿದೆಯಲ್ಲ, ಅದು ಬರೀ ಬುರುಡೆ ಅನ್ನುವಂಥದ್ದು ಸಾಬೀತಾಗುತ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಇವತ್ತಿನ ಗ್ಯಾಸ್ ಸಮಸ್ಯೆಗೆ ಮತ್ತು ತೈಲ ಬೆಲೆ, ಒಂದು ಗ್ಯಾಸ್ ಬೆಲೆ ಏರಿಕೆ ಸಮಸ್ಯೆಗೆ ನಮ್ಮ ದೊಡ್ಡಣ್ಣ ವಿಶ್ವಗುರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋಂಥದ್ದನ್ನು ಕಾದು ನೋಡೋಣ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.